ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUCಯ ಪೊಲಿಟಿಕಲ್ ಸೈನ್ಸ್ MCQ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಥ್ಸ್ ದ ಫಾಲೋಯಿಂಗ್ ಕ್ವಶನ್ ಮತ್ತು ಒನ್ ವರ್ಡ್ ಕ್ವಶನ್ ನೋಡ್ತಾ ಇದ್ದೇವೆ. ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ. ಸೊ ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ನಿಮಗೆ MCQ ಕ್ವಶನ್ಸ್ಗಳಾಗಿರುತ್ತೆ ಇದು. ಸೊ ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಮೇಲೆ ಕ್ಲಿಕ್ ಮಾಡಿ, ಪ್ರತಿಯೊಂದು ನೋಡಿ ನಿಮಗೆ ತಪ್ಪದೇ ಬರುತ್ತೆ. ಪ್ರಥಮ ಲೋಕಸಭಾ ಸ್ಪೀಕರ್ ಯಾರು? ಇದಕ್ಕೆ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ, GV ಮಾಳ್ವಂಕರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಚುನಾಯಿತ ಸದಸ್ಯರ ಮರಣ, ರಾಜೀನಾಮೆ ಅಥವಾ ಅನರ್ಹತೆಯ ಕಾರಣದಿಂದ ಖಾಲಿಯಾದ ಸ್ಥಾನಕ್ಕೆ ನಡೆಯುವ ಚುನಾವಣೆ ಮರು ಚುನಾವಣೆ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಇರುವ ಸ್ಥಳ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಮಸೂರಿ, ಆಪ್ಷನ್ ಎ. ಅದೇ ರೀತಿ ವೇಟ್ ಮಾಡಿ, ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಜನಾಂಗೀಯ ನಾಡು ಎಂದು ಕರೆಯಲ್ಪಡುವ ರಾಷ್ಟ್ರ ಅಂದ ತಕ್ಷಣ ಇದಕ್ಕೆ ಆಫ್ರಿಕಾ ಆನ್ಸರ್ ಆಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಭಾರತ ಸಂವಿಧಾನದ ಶಿಲ್ಪಿ ಅಂದ ತಕ್ಷಣ ಇದಕ್ಕೆ ಆನ್ಸರ್ ಆಗಿರುತ್ತೆ ಪಂಡಿತ್ ಜವಾಹರ್ಲಾಲ್ ನೆಹರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೇಂದ್ರ ಲೋಕ ಸೇವಾ ಆಯೋಗದ ಅಧ್ಯಕ್ಷ ನಿವೃತ್ತ ವಯಸ್ಸು ಅಂತ ಕೇಳಿದರೆ ಅವಧಿ ಅಲ್ಲ, ವಯಸ್ಸು ಅಂದ ತಕ್ಷಣ ಇದಕ್ಕೆ ಆನ್ಸರ್ ಆಗಿರುತ್ತೆ 65. ಲೋಕಾಯುಕ್ತರನ್ನು ಯಾರು ನೇಮಿಸ್ತಾರೆ? ರಾಜ್ಯಪಾಲರು. ಅದೇ ರೀತಿ ಲೀಸಸ್ ಫೇರ್ ಪದದ ಅರ್ಥವೇನು? ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿದೆ ಮುಕ್ತ ವ್ಯಾಪಾರ. ಅದೇ ರೀತಿ ಅಂತಾರಾಷ್ಟ್ರೀಯ ಸಂಬಂಧ ಎಂಬ ಪದವನ್ನು ಮೊದಲ ಬಳಸಿದವರು ಯಾರು? ಇದಕ್ಕೆ ಆನ್ಸರ್ ಆಗಿರುತ್ತೆ ಜರ್ಮಿ ಬೆಂಥಾಮ್. ಅದೇ ರೀತಿ ಬಂಗಬಂಧು ಎಂದು ಯಾರನ್ನು ಕರೆಯುತ್ತಾರೆ? ಇದಕ್ಕೆ ಆನ್ಸರ್ ಆಗಿರುತ್ತೆ ಶೇಖ್ ಮುಜಬ್ಬುರ್ ರೆಹಮಾನ್. ಪಕ್ಷಾಂತರ ನಿಷೇಧ ಕಾಯ್ದೆ ಇದಕ್ಕೆ ಆನ್ಸರ್ ಆಗಿರುತ್ತೆ 1985. ಜಿಲ್ಲಾ ಆಡಳಿತ ಮುಖ್ಯಸ್ಥರು ಇದಕ್ಕೆ ಆನ್ಸರ್ ಆಗಿರುತ್ತೆ ಜಿಲ್ಲಾಧಿಕಾರಿ. ಜ್ಯೋತಿಬಾ ಫುಲೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಅಕ್ಷರ ಕ್ರಾಂತಿ. ಅದೇ ರೀತಿ ವೆಸ್ಟ್ ಪಾಲಿಯಾ ಒಪ್ಪಂದ ಇದಕ್ಕೆ ಆನ್ಸರ್ ಆಗಿರುತ್ತೆ 1648. IMF ಇದಕ್ಕೆ ಆನ್ಸರ್ ಆಗಿರುತ್ತೆ ಅಂತಾರಾಷ್ಟ್ರೀಯ ನಿಧಿ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಶೋಷಿತ ಮಹಿಳೆಯರಿಗೆ ಶಿಕ್ಷಣ ಪ್ರಾರಂಭಿಸಿದ ಪ್ರಥಮ ಶಿಕ್ಷಕಿ ಯಾರು ಅಂದ ತಕ್ಷಣ ಸಾವಿತ್ರಿಬಾ ಫುಲೆ. ನೆಕ್ಸ್ಟ್ ಕ್ವಶನ್, ಯಾವುದಾದ್ರೂ ಒಂದು ಭಯೋತ್ಪಾದನಾ ಸಂಘಟನೆಯನ್ನು ಹೆಸರಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಅಲ್ ಖೈದಾ ಮತ್ತು ICS ಮತ್ತು ತಾಲಿಬಾನ್. ಅದೇ ರೀತಿ ಯಾವ ದಿನವನ್ನು ಮತದಾರರ ದಿನ ಎಂದು ಆಚರಿಸಲಾಗುತ್ತದೆ? 25 ಜನವರಿ. ಆಯಿತಾ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಮೇನ್ ಕ್ವಶನ್ಸ್ಗಳು ಅಷ್ಟೇ ನೋಡೋಣ. ಸಾರ್ಕ್ನ ಪಿತಾಮಹ ಯಾರು? ಇದಕ್ಕೆ ಆನ್ಸರ್ ಆಗಿರುತ್ತೆ ಜಿಯಾವುರ್ ರೆಹಮಾನ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ನಾವು 2 ಅಂಕದ ಪ್ರಶ್ನೆಯಲ್ಲಿ ಏನು ಡಿಸ್ಕಷನ್ ಮಾಡಿದಿಲ್ಲ, 2 ಅಂಕದ ಪ್ರಶ್ನೆಯಲ್ಲಿ ಅವೇ ಕ್ವಶನ್ಸ್ಗಳು ಬಂದಿದೆ ನೋಡಿ, ಎಲ್ಲ ವಿದ್ಯಾರ್ಥಿಗಳು ಅಬ್ಸರ್ವ್ ಮಾಡಿರ್ಬೋದು. ಈ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಹೇಳಿದೆ ನಾನು ಆಲ್ರೆಡಿ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ ವಿಡಿಯೋ ಸಿಗುತ್ತೆ ಮತ್ತು ಅದೇ ರೀತಿ 5 ಅಂಕದ ಪ್ರಶ್ನೆ, 10 ಅಂಕದ ಪ್ರಶ್ನೆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಬನ್ನಿ ಇವಾಗ ನಾವು ಇಂಗ್ಲೀಷ್ ವರ್ಷನ್ ಎಲ್ಲ ವಿದ್ಯಾರ್ಥಿಗಳಿಗೆ ನೋಡೋಣ. ಸ್ಪೀಕರ್ ಆಫ್ ದ ಫಸ್ಟ್ ಲೋಕಸಭಾ ಇದಕ್ಕೆ ಆನ್ಸರ್ ಆಗಿರುತ್ತೆ GV ಮಾಳ್ವಂಕರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆ್ಯಂಡ್ ಎಲೆಕ್ಷನ್ ಟು ಫಿಲ್ ಎ ವೇಕೆನ್ಸಿ caused by the death, resignation or disqualification of elected member ಇದಕ್ಕೆ ಆನ್ಸರ್ ಆಗಿರುತ್ತೆ ರೀ ಎಲೆಕ್ಷನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಈಸ್ ಲೊಕೇಟೆಡ್ ಇನ್ ಮಸೂರಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಎ ನೇಷನ್ ನೋನ್ ಆಸ್ ದ ಲ್ಯಾಂಡ್ ಆಫ್ ಎಥನಿಕ್ಸಿಟಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಫ್ರಿಕಾ. ದ ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ ಈಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಪಂಡಿತ್ ಜವಾಹರ್ಲಾಲ್ ನೆಹರು ಆನ್ಸರ್ ಆಗಿರುತ್ತೆ. ದ ರಿಟೈರ್ಮೆಂಟ್ ಏಜ್ ಆಫ್ ದ ಚೇರ್ಮನ್ ಆಫ್ UPSC ಇದಕ್ಕೆ ಆನ್ಸರ್ ಆಗಿರುತ್ತೆ 65 ಏಜ್. ಲೋಕಾಯುಕ್ತ ಈಸ್ ಅಪಾಯಿಂಟೆಡ್ ಬೈ ಇದಕ್ಕೆ ಆನ್ಸರ್ ಆಗಿರುತ್ತೆ ಗವರ್ನರ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಮೀನಿಂಗ್ ಆಫ್ ಲೀಸಸ್ ಫೇರ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಫ್ರೀ ಟ್ರೇಡ್ ಪಾಲಿಸಿ. ಅದೇ ರೀತಿ ಹಿ ಫಸ್ಟ್ ಯೂಸ್ಡ್ ಟರ್ಮ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆಯಿತಾ, ಇದಕ್ಕೆ ಆನ್ಸರ್ ಆಗಿರುತ್ತೆ ಆಯಿತಾ ಜರ್ಮಿ ಬೆಂಥಾಮ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್, 10ನೇ ಪ್ರಶ್ನೆ, ಡ್ಯಾಶ್ ಈಸ್ ಕಾಲ್ಡ್ ಬಂಗಬಂಧು ಇದಕ್ಕೆ ಆನ್ಸರ್ ಆಗಿರುತ್ತೆ ಶೇಖ್ ಮುಜೀಬುರ್ ರೆಹಮಾನ್. ನೆಕ್ಸ್ಟ್ ಕ್ವಶನ್, ಆ್ಯಂಟಿ ಡಿಫೆಕ್ಷನ್ ಲಾ ಇದಕ್ಕೆ ಆನ್ಸರ್ ಆಗಿರುತ್ತೆ 1985. ಹೆಡ್ ಆಫ್ ದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಡೆಪ್ಯೂಟಿ ಕಮಿಷನರ್. ಜ್ಯೋತಿಬಾ ಫುಲೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಲಿಟ್ರೇಸಿ ರೆವಲ್ಯೂಷನ್. ಅದೇ ರೀತಿ ಟ್ರೀಟಿ ಆಫ್ ವೆಸ್ಟ್ ಪಾಲಿಯಾ ಇದಕ್ಕೆ ಆನ್ಸರ್ ಆಗಿರುತ್ತೆ 1648. ಅದೇ ರೀತಿ IMF ಇದಕ್ಕೆ ಆನ್ಸರ್ ಆಗಿರುತ್ತೆ IMF ಇಲ್ಲಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಒನ್ ವರ್ಡ್ ಕ್ವಶನ್ ನೋಡೋಣ ಇವಾಗ. ಹೂ ವಾಸ್ ದ ಫಸ್ಟ್ ಟೀಚರ್ ಟು ಸ್ಟಾರ್ಟ್ ಎಜುಕೇಷನ್ ಫಾರ್ ವುಮೆನ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಸಾವಿತ್ರಿಬಾ ಫುಲೆ. ಅದೇ ರೀತಿ ನೇಮ್ ಎನಿ ಒನ್ ಟೆರರಿಸ್ಟ್ ಆರ್ಗನೈಜೇಷನ್ ಅಂತ ಕೇಳಿದ್ದಾರೆ ತಾಲಿಬಾನ್. ಅದೇ ರೀತಿ ವಿಚ್ ಡೇ ಈಸ್ ಸೆಲಿಬ್ರೇಟೆಡ್ ಆ್ಯಸ್ ಎ ವೋಟರ್ ಡೇ ಇದಕ್ಕೆ ಆನ್ಸರ್ ಆಗಿದೆ January 25. ಅದೇ ರೀತಿ ಮೇನ್ ಕ್ವಶನ್ಸ್ಗಳು ಅಷ್ಟೇ ನೋಡೋಣ. ಹೂ ಈಸ್ ದ ಫೌಂಡರ್ ಆಫ್ ಸಾರ್ಕ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಜಿಯಾವುರ್ ರೆಹಮಾನ್. 5 ಅಂಕದ ಕ್ವಶನ್ಸ್ಗಳು ಮತ್ತು 10 ಮಾರ್ಕ್ಸ್ ಕ್ವಶನ್ಸ್ಗಳು ಭಾಳ ಈಸಿ ಬರುತ್ತೆ ನಾಳೆ, ಡೋಂಟ್ ವರಿ. ಸೊ ಇವಾಗ
ನಾವು ಬೇರೆ MCQ ಕ್ವಶನ್ಸ್ ಮತ್ತು ಪಿಲ್ಲಿಂದ ಬ್ಲ್ಯಾಂಕ್ಸ್ ಮತ್ತು ಖಾಲಿ ಬಿಟ್ಟ ಸ್ಥಳ ಮತ್ತು ಹೊಂದಿಸಿ ಬರೀರಿ ಒಂದೊಂದು ಕ್ವಶನ್ ನೋಡೋಣ. ಆಯಿತಾ, ಮಾದರಿ ಪ್ರಶ್ನೆ ಪತ್ರಿಕೆ 1, 2, 3. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅಬ್ಸರ್ವ್ ಮಾಡಿ. ಭಾರತ ಸಂವಿಧಾನ ಜಾರಿಗೆ ಬಂದ ವರ್ಷ, ಇದಕ್ಕೆ ಆನ್ಸರ್ ಆಗಿರುತ್ತೆ 1950. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಮತ ಚಲಾಯಿಸಲು ಕನಿಷ್ಠ ವಯೋಮಿತಿ, ಇದಕ್ಕೆ ಆನ್ಸರ್ ಆಗಿರುತ್ತೆ 18. ಅದೇ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಇರುವ ಸ್ಥಳ ಅಂದ ತಕ್ಷಣ ಮಸೂರಿ. ಅದೇ ರೀತಿ ವರ್ಣಶ್ರಮ ವ್ಯವಸ್ಥೆಯಲ್ಲಿರುವಂತಹ ವರ್ಣಗಳ ಸಂಖ್ಯೆ, ಇದಕ್ಕೆ ಆನ್ಸರ್ ಆಗಿರುತ್ತೆ 4. ನೆಕ್ಸ್ಟ್ ಕ್ವಶನ್, ವಿಶ್ವ ಪರಿಸರ ದಿನವನ್ನು ಜೂನ್ 5ರಂದು ಆಚರಿಸಲಾಗುತ್ತದೆ. ವಿಶ್ವ ಪರಿಸರ ದಿನ. ನೆಕ್ಸ್ಟ್ ಕ್ವಶನ್, ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದ ನಾಯಕ ಅಣ್ಣಾ ಹಜಾರೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಲೋಕಾಯುಕ್ತರನ್ನು ಯಾರು ನೇಮಿಸುತ್ತಾರೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ರಾಜ್ಯಪಾಲರು. ನೆಕ್ಸ್ಟ್ ಕ್ವಶನ್ ನೋಡಿ, ಅಫ್ಘಾನಿಸ್ತಾನದ ಭಯೋತ್ಪಾದಕ ಸಂಘಟನೆ, ಇದಕ್ಕೆ ಆನ್ಸರ್ ಆಗಿದೆ ಆಪ್ಷನ್ ಬಿ ತಾಲಿಬಾನ್. ಅದೇ ರೀತಿ ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಅಂದ ತಕ್ಷಣ ಪಂಡಿತ್ ಜವಾಹರ್ಲಾಲ್ ನೆಹರು. ಕೇಂದ್ರ ಲೋಕ ಸೇವಾ ಆಯೋಗದ ಸದಸ್ಯ ನಿವೃತ್ತಿ ವಯಸ್ಸು ಎಷ್ಟು, ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ 65. ಅದೇ ರೀತಿ ಭಯೋತ್ಪಾದನೆಯ ಮೂಲಪದ ಅಂದ ತಕ್ಷಣ ಟೆರರ್. ಕೋಮುವಾದಕ್ಕೆ ಪರಿಹಾರ ಏನು, ಜಾತ್ಯತೀಯತೆ. ಅದೇ ರೀತಿ ಅನಕ್ಷರತೆಯನ್ನು ಒಂದು ಅಸ್ವಾತಂತ್ರ್ಯ ಎಂದವರು ಯಾರು, ಇದಕ್ಕೆ ಆನ್ಸರ್ ಆಗಿರುತ್ತೆ ಅಸಾಮರ್ಥ್ಯ ಸೇನ್. ಅದೇ ರೀತಿ ಈಗ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ನೋಡಿ, ಸರ್ದಾರ್ ವಲ್ಲಭಾಯ್ ಪಟೇಲ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಉಕ್ಕಿನ ಮನುಷ್ಯ. ಮತದಾರ ಗುರುತಿನ ಚೀಟಿ, ಇದಕ್ಕೆ ಆನ್ಸರ್ ಆಗಿರುತ್ತೆ ಇಪೆಕ್. ನಾಗರಿಕ ಸೇವಾ ವರ್ಗ, ಇದಕ್ಕೆ ಆನ್ಸರ್ ಆಗಿರುತ್ತೆ ರಾಜಕೀಯ ತಾಟಸ್ಥ್ಯ. ಡಾಕ್ಟರ್ BR ಅಂಬೇಡ್ಕರ್, ಇದಕ್ಕೆ ಆನ್ಸರ್ ಆಗುತ್ತೆ ಮೂಕನಾಯಕ. ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮಗಳು, ಇದಕ್ಕೆ ಆನ್ಸರ್ ಆಗುತ್ತೆ ಸಮ್ಮಿಶ್ರ ಸರ್ಕಾರ. ನೆಕ್ಸ್ಟ್ ಕ್ವಶನ್ ನೋಡಿ, 10 ಅಂಕದ ಪ್ರಶ್ನೆಯಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಭಾರತ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ. ರಾಷ್ಟ್ರ ನಿರ್ಮಾಣದ ಅರ್ಥವೇನು, ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟ್. ಜಾಗತೀಕರಣದ ಅರ್ಥ ಮತ್ತು ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟ್. ಖಾಸಗೀಕರಣದ ಅರ್ಥ ಮತ್ತು ಪ್ರಾಮುಖ್ಯತೆ ರಾಜಕೀಯ ಪರಿಣಾಮಗಳು ಬರೀರಿ ಅಂತ ಕೇಳ್ಬೋದು, ಇಲ್ಲಾಂದರೆ ಜಾಗತೀಕರಣ ಕೇಳ್ಬೋದು, ಖಾಸಗೀಕರಣ. ಸಂಸ್ಥೆಯ ರಚನೆ ಕಾರ್ಯಗಳನ್ನು ವಿವರಿಸಿ. ಇದು ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ. ಮೇಲಿನ 3 ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್. ಅದೇ ರೀತಿ 5 ಅಂಕದ ಪ್ರಶ್ನೆಯಲ್ಲಿ 1947ರ ಭಾರತ ಕಾಯ್ದೆಯ ಮುಖ್ಯಾಂಶಗಳನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟ್. ಅದೇ ರೀತಿ ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟ್. ರೈತ ಚಳವಳಿಯ ಪ್ರಮುಖ ಕಾರಣಗಳು, ಮಹಿಳಾ ಚಳವಳಿಯ ಕಾರಣಗಳು, ಅನಕ್ಷರತೆಗೆ ಕಾರಣಗಳು ನೋಡ್ಕೊಳ್ಳಿ. ಇಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಯನ್ನು ಬರೀರಿ. ವೆರಿ ಇಂಪಾರ್ಟೆಂಟ್. ಆಯಿತಾ, ಭಾರತದ ವಿದೇಶಾಂಗ ನೀತಿಯ 5 ಮೂಲ ತತ್ವಗಳನ್ನು ವಿವರಿಸಿ. ಈ 2 ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಜಿಲ್ಲಾಧಿಕಾರಿಯ ಕಾರ್ಯಗಳು ನೋಡ್ಕೊಳ್ಳಿ ಮತ್ತು ಮುಖ್ಯ ಕಾರ್ಯದರ್ಶಿಯ ಕಾರ್ಯ ಕೂಡ ನೋಡ್ಕೊಳ್ಳಿ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ಕೂಡ ಹೇಳ್ತೀನಿ, ವೇಟ್ ಮಾಡಿ. ಆಯಿತಾ, ಇಲ್ಲಿ ನೋಡಿ, ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕೇಮ್ ಇನ್ ಟು ಇಫೆಕ್ಟ್ ಇನ್ 1950. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್. ಆಯಿತಾ, ನೆಕ್ಸ್ಟ್ ಕ್ವಶನ್ ನೋಡೋಣ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಈಸ್ ಲೊಕೇಟೆಡ್ ಇನ್ ಮಸೂರಿ. ಮಿನಿಮಮ್ ಏಜ್ ಟು ವೋಟರ್ 18 years. ನಂಬರ್ ಆಫ್ ಕ್ಲಾಸಸ್ ಇನ್ ವರ್ಣ ಸಿಸ್ಟಮ್ 4. ವರ್ಲ್ಡ್ ಎನ್ವೈರ್ಮೆಂಟ್ ಡೇ, ಇದಕ್ಕೆ ಆನ್ಸರ್ ಆಗಿರುತ್ತೆ June 5. ಅದೇ ರೀತಿ ಈ ಒಂದು 6ನೇ ಪ್ರಶ್ನೆಗೆ ಆಪ್ಷನ್ ಅನ್ಟಚಬಿಲಿಟಿ ಆನ್ಸರ್ ಆಗಿರುತ್ತೆ. ಹೂ ಈಸ್ ಸ್ಟ್ರಗಲ್ ಅಗೇನ್ಸ್ಟ್ ಟೆರರಿಸಮ್ ಕರಪ್ಷನ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಅಣ್ಣಾ ಹಜಾರೆ. ಲೋಕಾಯುಕ್ತ ಅಪಾಯಿಂಟೆಡ್ ಬೈ ಗವರ್ನರ್. ದ ಟೆರರಿಸ್ಟ್ ಆರ್ಗನೈಸೇಷನ್ ಅಫ್ಘಾನಿಸ್ತಾನ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ ತಾಲಿಬಾನ್. ದ ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ ಪಂಡಿತ್ ಜವಾಹರ್ಲಾಲ್ ನೆಹರು. ಫೌಂಡರ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ AO ಹುಮೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ದ ರಿಟೈರ್ಮೆಂಟ್ ಏಜ್ ಆಫ್ ದ ಮೆಂಬರ್ ಆಫ್ UPSC 65 years. ಅದೇ ರೀತಿ ಲಿಟ್ರೇಸಿ ಆ್ಯಸ್ ಒನ್ ಆಫ್ ದ ಫ್ರೀಡಮ್ಸ್ ಡಿಫೈನ್ಡ್ ಬೈ, ಇದಕ್ಕೆ ಆನ್ಸರ್ ಆಗಿರುತ್ತೆ ಸೆಕ್ಯುಲರಿಸಮ್ ಅಂತ. ಅದೇ ರೀತಿ ರೀಮೇಡ್ ಫಾರ್ ಕಮ್ಯುನಲಿಸಮ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಅಮರ್ತ್ಯ ಸೇನಾ. ರೀಮೇಡ್ ಫಾರ್ ಕಮ್ಯುನಲಿಸಮ್ ಅಂದ ತಕ್ಷಣ ಅಮರ್ತ್ಯ ಸೇನಾ. ರೂಟ್ ವರ್ಡ್ ಆಫ್ ಟೆರರಿಸಮ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಟೆರರ್. ಅದೇ ರೀತಿ ಇವಾಗ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ನೋಡೋಣ. ಸರ್ದಾರ್ ವಲ್ಲಭಾಯ್ ಪಟೇಲ್ ಮ್ಯಾನ್ ಆಫ್ ಸ್ಟೀಲ್. ವೋಟರ್ ಐಡೆಂಟಿ ಕಾರ್ಡ್, ಇದಕ್ಕೆ ಆನ್ಸರ್ ಆಗುತ್ತೆ ಎಪೆಕ್. ಸಿವಿಲ್ ಸರ್ವಿಸ್ ಪೊಲಿಟಿಕಲ್ ಮೆಚುರಿಟಿ. ಅದೇ ರೀತಿ ಡಾಕ್ಟರ್ BR ಅಂಬೇಡ್ಕರ್ ಮೂಕನಾಯಕ. ಕಾಮನ್ ಮಿನಿಮಮ್ ಪ್ರೋಗ್ರಾಮ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಕೊಲಿಷನ್ ಗೌರ್ಮೆಂಟ್. ನೆಕ್ಸ್ಟ್ ಕ್ವಶನ್ ನೋಡಿ, 2 ಅಂಕದ ಪ್ರಶ್ನೆ ಯಾವ ರೀತಿ ಪ್ರಶ್ನೆಗಳು ಅದಾವೆ ಇಲ್ಲಿ. 5 ಅಂಕದ ಒಂದು ಪ್ರಶ್ನೆ, ಎಕ್ಸ್ಪ್ಲೇನ್ ದ ಪ್ರೊವಿಷನ್ಸ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ 1947. ಜಿಲ್ಲಾಧಿಕಾರಿಯ ಪ್ರಶ್ನೆ ಅಂದರೆ ಡೆಪ್ಯೂಟಿ ಕಮಿಷನರ್ದು ಫಂಕ್ಷನ್ಸ್ಗಳು ನೋಡ್ಕೊಳ್ಳಿ. ಅದೇ ರೀತಿ ಚೀಫ್ ಸೆಕ್ರೆಟರಿ ಫಂಕ್ಷನ್ ನೋಡ್ಕೊಳ್ಳಿ. ಡಿಸ್ಕಸ್ ದ ಫ್ಯೂಚರ್ಸ್ ಆಫ್ ಸಿವಿಲ್ ಸರ್ವಿಸ್. ವಾಟ್ ಆರ್ ದ ಮೇನ್ ಕಾಸಸ್ ಫಾರ್ ಪೇಷೆಂಟ್ ಮೂಮೆಂಟ್ ಅಂದರೆ ರೈತ ಚಳವಳಿ. ಅದೇ ರೀತಿ ರೈಟ್ ದ ಕಾನ್ಸೆಪ್ಟ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ವೆರಿ ಇಂಪಾರ್ಟೆಂಟ್. ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ. 10 ಅಂಕದ ಪ್ರಶ್ನೆಯಲ್ಲಿ ಎಕ್ಸ್ಪ್ಲೇನ್ ದ ನೇಚರ್ ಆಫ್ ಪಾರ್ಟಿ ಸಿಸ್ಟಮ್ ಇನ್ ಇಂಡಿಯಾ, ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ದ ಮೀನಿಂಗ್ ಆಫ್ ನೇಷನ್ ಬಿಲ್ಡಿಂಗ್, ಡಿಸ್ಕಸ್ ದ ವೇರಿಯಸ್ ಕಂಪೋನೆಂಟ್ಸ್ ಆಫ್ ನೇಷನ್ ಬಿಲ್ಡಿಂಗ್, ವೆರಿ ಇಂಪಾರ್ಟೆಂಟ್. Read the meaning of importance and political implication of globalization, very important. Also privatization ನೋಡ್ಕೊಳ್ಳಿ, ಆಯಿತಾ. ಅದೇ ರೀತಿ ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಸ್ ಆಫ್ UNO. Read the meaning of privatization, importance and political implication ಅಂತ ಪ್ರಶ್ನೆ ಕೇಳ್ಬೋದು. ನಾವು ಮೇನ್ ಕ್ವಶನ್ಸ್ಗಳು ನೋಡ್ಕೊಂಡ್ವಿ 10 ಮಾರ್ಕ್ಸ್ನಲ್ಲಿ 5 ಮಾರ್ಕ್ಸ್ನಲ್ಲಿ. ನೋಡೋಣ ನಾಳೆ ಇದರೊಳಗಿಂದು ಕ್ವಶನ್ಸ್ಗಳು ಹೆಂಗೆ ಬರುತ್ತೆ ಅಂತ ನೋಡೋಣ. ಸೊ ಅಭ್ಯಾಸ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಸೊ ನಾಳೆ ಪೇಪರ್ ಬಹಳ ಈಸಿ ಬರುತ್ತೆ. ಪಾಯಿಂಟ್ಸ್ ಹಾಕಿ ನೀಟಾಗಿ ಚೆನ್ನಾಗಿ ಬರೀರಿ. ಎಕ್ಸ್ಪ್ಲೇಷನ್ ಓನ್ ಆಗಿ ಇದ್ದರೂ ಕೂಡ
ಪಾಯಿಂಟ್ಸ್ಗಳು ಕರೆಕ್ಟ್ ಹಾಕಿರಿ ಸಾಕು. ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ 2 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ನಾನು ಡೀಪಾಗಿ ಎಕ್ಸ್ಪ್ಲೇಷನ್ ಮಾಡಿರುವಂಥ ವಿಡಿಯೋ ಆಗಿರುತ್ತೆ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಬೋದು. ಆಯಿತಾ, ನಿಮಗೆ ಹೇಳ್ಕೊಟ್ಟಿದ್ದೀನಿ ಅದರೊಳಗೆ. ಸೊ 80 ಔಟ್ ಆಫ್ 80 ಅದರೊಳಗೆ ಹೇಳಿರುವಂಥ ನಿಮಗೆ 2 ಅಂಕದ ಪ್ರಶ್ನೆ ಮತ್ತು MC ಕ್ವಶನ್ಸ್ ಅಲ್ಲಿ ಕೂಡ ಹೇಳಿದ್ದೇನೆ. ಆಯಿತಾ, ಇಲ್ಲಾಂದರೆ ಇದು ಒಂದೇ ವಿಡಿಯೋ ನೋಡ್ಕೊಂಡು ಹೋಗ್ರಿ. ಯಾರೆಲ್ಲ 2 ಮಾರ್ಕ್ಸ್ ಕ್ವಶನ್ ಇಂಪಾರ್ಟೆಂಟ್ ನೋಡಿಲ್ಲ ಅಂದರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಇರುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ ವಿಡಿಯೋ ನೋಡ್ಕೊಳ್ಳಿ. ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ.